ನಂಬ್ಕತೀನಿ, ಕರ್ಮ ಸಿದ್ಧಾಂತನೂ ನಂಬ್ಕತೀನಿ ಅಂದ್ರೆ ಹೆಂಗೆ? ಈಗ ಆಯ್ತಪ್ಪ, ಕೂತ್ಕೋ ಒಂದ್ಸಾರಿ. ಈಗ ನೋಡಪ್ಪ, ನಾನು ಕರ್ನಾಟಕ ಬಿಟ್ಟು ಕರ್ಮ ದಯಮಾಡಿ ಕೂತ್ಕೊಳ್ಳಿ. ನಾನು ಅಶೋಕ ಮಾತಾಡುವಾಗ ಎದ್ದಿದ್ನ? ಅಲ್ಲ ಸರ್, ಫ್ರೀಯಾಗಿ ಮಾತಾಡ್ಬಿಡಿ ಸರ್, ಬಿಟ್ಬಿಟ್ಟಿದ್ದೀರಿ ನೀವು. ಸುತ್ತ ಹಾಕ್ಸ್ಬೇಡಿ. ಈ ಬಾಂಬೆ ಬಂತು, ಡೆಲ್ಲಿ ಬಂತು, ಅವಾಗಿಂದ ಆಗ್ತಾ ಇದ್ದೀರಾ ಪೂರ್ತಿ. ಅದಕ್ಕೆ ಡೈರೆಕ್ಟ್ ಆಗಿ ಬಂದ್ಬಿಡಿ, ಲ್ಯಾಂಡಿಂಗ್ ಬಂದ್ಬಿಟ್ಟು ಹೇಳ್ತಾ ಇದ್ದೀನಪ್ಪ. ಫ್ಲೈಟ್ ಟೇಕ್ ಆಫ್ ಮಾಡಿ ಉತ್ತರ ಕರ್ನಾಟಕದಾಗ ಲ್ಯಾಂಡ್ ಮಾಡಿ. ಆಯ್ತು ಅಶೋಕ, ನಾ ಮಾತಾಡಲ್ಲ, ಸುಮ್ಮನೆ ಕೂತಿದ್ದೀನಿ ನೋಡಿ. ಸರ್, ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ ಸರ್? ಮುನ್ನುಡಿನೇ ಇಷ್ಟು ಉದ್ದ ಆದ್ರೆ ಹೆಂಗೆ? ಹಿಂಗಾದ್ರೆ ಪಿಕ್ಚರ್ ಯಾವಾಗ ಹೆಂಗೆ ನಾವು ಮುನ್ನುಡಿ ಎಲ್ಲ ಇದು ಅನ್ನೋ? ಈಗ ನೋಡಿ, ನಿಮಗೆ ಕೇಳಕ್ಕೆ ಇಷ್ಟ ಇಲ್ಲ. ಅಲ್ಲ, ಇಷ್ಟ ಇಲ್ಲ. ನಾನು ತಿಂಡಿ ತಿಂದು ಮುನ್ನುಡಿನೇ ಇನ್ನು ಸಬ್ಜೆಕ್ಟಿಗೆ ಬರ್ದಲೆ ಮುನ್ನುಡಿನೇ 25 ಪೇಜ್ ಆಯ್ತಲ್ಲ ಈಗ. ಸರ್, ನಾವು ಅಂದ್ರೆ ಮುಗಿಸ್ಬಿಡ್ತೀನಿ. ಇಲ್ಲ, ನಾವು ನೀವು ಬಹಳ ಒಳ್ಳೆ ಉತ್ತರ ಕೊಡ್ತೀರಾ ಅಂತ ನಾವೆಲ್ಲ ತಯಾರು ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀರಿ. ನೀವು ಇನ್ನೂ ಸೈಡ್ ಇದ್ರಲ್ಲಿ ಬರ್ತಾ ಇತ್ತಲ್ಲ, ಅಡ್ವರ್ಟೈಸ್ಮೆಂಟ್ ಪಿಕ್ಚರ್ ಬರ್ಲಿ ಅಂತ ಕಾಯ್ತಾ ಇದ್ದೀರಿ. ಪಿಕ್ಚರ್ ಬರ್ಬೇಕೀಗ. ಅಧ್ಯಕ್ಷರೇ, ಈಗ ಸರ್, ನೀವು ನಿಶಕ್ತಿ ಆಗಿದ್ದೀರಿ ಅಂತಂದಾಗ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀರಿ ಅಂತ ಅನ್ಕೊಂಡೆ. ನಿಮ್ಮ ರಾಜಕೀಯ ನಿಶಕ್ತಿಯೂ ಆಗಿಲ್ಲ ಇದರಲ್ಲಿ, ದೇಹ ನಿಶಕ್ತಿಯೂ ಆಗಿಲ್ಲ ಇದರಲ್ಲಿ. ನೋಡಿದ್ರೆ ಬಹಳ ಗಟ್ಮುಟ್ಟಾಗಿದ್ದಂಗೆ ಕಾಣ್ತಾ ಇದೆ ನನಗೆ. ಅಧ್ಯಕ್ಷರೇ, ನಾನು 5 ಮುಖ್ಯಮಂತ್ರಿಗಳ ನಿಶಕ್ತಿ ಹೇಳಿದ್ದೆ ಹೇಳ್ತಾರೆ, ಮತ್ತೆ ಯಾವುದು ರಾಜಕೀಯ ನಿಶಕ್ತಿ ಇಲ್ಲ. ಎಲ್ಲ ಕೇಳಿದ್ದೀವಿ. ಈ ಉತ್ತರ ಕರ್ನಾಟಕ ಏನು ಕೊಡ್ತೀವಿ ಅಂತ ಹೇಳಿ ಸಾಕು. ಆಡೋ ಕಿಸ್ಬಾಯ್ದಾಸ ಬೇಡ ನಮಗೆ. ಶಾರೀರಿಕ ನಿಶಕ್ತಿ ಇದೆ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಬರೀ ಮುನ್ನುಡಿನಲ್ಲೇ ಇಲ್ಲ, ಕೆಲವೆಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ಹೆಂಗಾಯಿತು, 371J ಹೆಂಗಾಯಿತು, ಆಮೇಲೆ ಬಡತನ ಯಾಕೆ ಹೋಗಿಲ್ಲ, ಅಸಮಾನತೆ ಯಾಕೆ ಹೋಗಿಲ್ಲ, ಇದು ಯಾಕೆ ಹೋಗಿಲ್ಲ ಎಂಥದ್ದು, ತಲಾ ಆದಾಯ ಯಾಕೆ ಕಡಿಮೆ ಆಗಿದೆ, ಕೆಲವು ಕಡೆ ಕಡಿಮೆ ಆಗಿದೆ, ಕೆಲವು ಕಡೆ ಹೆಚ್ಚಾಗಿದೆ, ಯಾಕಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಸೊ ಮಾನ್ಯ ಅಧ್ಯಕ್ಷರೇ, ನಾನು ಇವ್ರಿಗೆ BJPಯವರು ಸರ್ಕಾರ ನೀವು 11 ವರ್ಷ ಮಾಡಿದ್ದೀರಿ, ಗೊತ್ತಾಯ್ತಾ? ಯಾಕೆ ಹೇಳಿದ್ನಲ್ಲಯ್ಯ? ನಿಮ್ಮ ಅಭಿಪ್ರಾಯ ಬರಲ್ಲ. 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ ಅವರು.